26/11 ಮುಂಬೈ ದಾಳಿಕೋರನಿಗೆ ಎನ್ಐಎ ಡ್ರಿಲ್. 18 ದಿನಗಳ ಕಾಲ ಎನ್ಐಎ ಕಸ್ಟಡಿಯಲ್ಲಿ ರಾಣಾ. ಸ್ಪೆಷಲ್ ಸೆಲ್ನಲ್ಲಿಟ್ಟು ಡೆಡ್ಲಿ ಟೆರರಿಸ್ಟ್ ವಿಚಾರಣೆ. 2008 ನವೆಂಬರ್ 26 ಮುಂಬೈನಲ್ಲಿ ರಕ್ತ ಪಿಪಾಸುರರು ರಕ್ತ ದೋಕುಳಿಯನ್ನೇ ಆಡಿಬಿಟ್ಟಿದ್ರು. 166 ಅಮಾಯಕ ಜೀವಗಳನ್ನು ಕೊಂದು ರಣಕೇಕೆ ಹಾಕಿದರು. ಅಂದು ಭಾರತೀಯ ಸೇನೆ 9 ಉಗ್ರರ ರುಂಡ ಚೆಂಡಾಡಿತ್ತು. ಉಗ್ರ ಕಸಬ್ನ ಹಿಡಿದು ಗಲ್ಲಿಗೇರಿಸಿತ್ತು. ಆದ್ರೀಗ ಈ ಉಗ್ರ ದಾಳಿ ನಡೆದು 17 ವರ್ಷಗಳಾದ ಮೇಲೆ ಮಾಸ್ಟರ್ ಮೈಂಡ್ ತಹವೂರ್ ರಾಣಾನನ್ನ ಭಾರತಕ್ಕೆ ಕರೆತಂದಾಗಿದೆ. ಎನ್ಐಎ ಅಧಿಕಾರಿಗಳು ವಿಚಾರಣೆ ನಡೆಸಿ ತಕ್ಕ ಶಿಕ್ಷೆ ಕೊಡಿಸೋದೊಂದೇ ಬಾಕಿ ಇದೆ. ಎನ್ಐಎ ಅಧಿಕಾರಿಗಳ ಟೀಮ್ನಿಂದ ವಿಚಾರಣೆ. 31 ಪ್ರಶ್ನೆ ಇಟ್ಕೊಂಡು ಪಾಪಿಗೆ ಗ್ರಿಲ್. ಐಎಸ್ಐ ಜೊತೆಗಿನ ನಂಟು ಒಪ್ಪಿಕೊಳ್ತಾನ? ದೆಹಲಿಯ ಎನ್ಐಎ ಕಚೇರಿಯಲ್ಲಿ ಇವತ್ತು ಬೆಳಗ್ಗಿನಿಂದ ತಹವೂರ್ ರಾಣಾನನ್ನ ವಿಚಾರಣೆಗೆ ಒಳಪಡಿಸಲಾಗಿದೆ. ರಾಣಾನನ್ನ 12 ಅಧಿಕಾರಿಗಳ ತಂಡ ಡ್ರಿಲ್ ಮಾಡ್ತಾ ಇದೆ. 3 ಅಂಶ ಆಧರಿಸಿ 31 ಪ್ರಶ್ನೆಗಳನ್ನು ಮುಂದಿಟ್ಟುಕೊಂಡು ಎನ್ಐಎ ಡಿಐಜಿ ಜೈರಾಮ್ ತಂಡ ಸತ್ಯ ಕಕ್ಕಿಸುತ್ತಿದ್ದಾರೆ. ವಿಚಾರಣೆಯ ಮೇಲೆ ವಿದೇಶಾಂಗ ಇಲಾಖೆಯ ಅಧಿಕಾರಿಗಳು ತೀವ್ರ ನಿಗಾ ವಹಿಸಿದ್ದಾರೆ. ರಾಣಾ ಕೊಡೋ ಪ್ರತಿಯೊಂದು ಹೇಳಿಕೆಯನ್ನು ದಾಖಲಿಸಿ ಡೈರಿ ಒಪ್ಪಿಸುವಂತೆ ಸೂಚನೆ ಕೊಟ್ಟಿದೆ. ಸದ್ಯ ಎನ್ಐಎ ಕಸ್ಟಡಿಯಲ್ಲಿರುವಂತಹ ತಹವೂರ್ ರಾಣಾನನ್ನ ಅಧಿಕಾರಿಗಳು ವಿಚಾರಣೆಯನ್ನು ನಡೆಸ್ತಾ ಇದ್ದಾರೆ. 12 ಅಧಿಕಾರಿಗಳ ವಿಶೇಷ ತಂಡ ಆತನನ್ನು ನಿರಂತರವಾಗಿ ವಿಚಾರಣೆಯನ್ನು ನಡೆಸ್ತಾ ಇದ್ದು 21ಕ್ಕಿಂತ ಹೆಚ್ಚು ಪ್ರಶ್ನೆಗಳನ್ನು ಇವತ್ತು ಆತನ ಮುಂದಿಟ್ಟಿದ್ದಾರೆ. ಆತ ಕೊಡುವಂಥ ಪ್ರತಿಯೊಂದು ಉತ್ತರವನ್ನು ಕೂಡ ರೆಕಾರ್ಡ್ ಮಾಡಿಡುವಂಥ ಕೆಲಸವನ್ನು ಕೂಡ ಮಾಡ್ತಿದ್ದಾರೆ. ಎನ್ಐಎ ಅಧಿಕಾರಿಗಳ ಜೊತೆಗೆ ವಿದೇಶಾಂಗ ಅಧಿಕಾರಿಗಳು ಕೂಡ ಆತ ಕೊಡುವಂಥ ಉತ್ತರಗಳೇನು ಅನ್ನುವಂಥದ್ದನ್ನು ನಿಗಾ ವಹಿಸ್ತಾ ಇದ್ದಾರೆ. ಇನ್ನು ಮುಂಬೈ ಸ್ಫೋಟದ ಬಗ್ಗೆಯಷ್ಟೇ ಮಾತ್ರ ಎನ್ಐಎ ಅಧಿಕಾರಿಗಳು ತಹವೂರ್ ರಾಣಾನನ್ನ ವಿಚಾರಣೆಗೆ ಒಳಪಡಿಸಿಲ್ಲ. ಅದರ ಆಚೆಗೂ ಮೀರಿದ ಸ್ಫೋಟಕ ವಿಚಾರಗಳ ಬಗ್ಗೆ ಮಾಹಿತಿ ಸಂಗ್ರಹಿಸುತ್ತಿದ್ದಾರೆ. 1-2 ದಿನ ಎನ್ಐಎ ಕಚೇರಿಯಲ್ಲೇ ವಿಚಾರಣೆ ನಡೆಸಿ ಬಳಿಕ ಮುಂಬೈ ಸ್ಫೋಟದ ಸ್ಥಳಕ್ಕೆ ಕರೆದೊಯ್ದು ಮಹಜರ್ ನಡೆಸೋ ಸಾಧ್ಯತೆಗಳಿವೆ. ತಹವೂರ್ ರಾಣಾ ಬಳಿ ಯಾವ್ಯಾವ ಮಾಹಿತಿಗಳನ್ನು ಸಂಗ್ರಹ ಮಾಡಲಾಗ್ತಾ ಇದೆ ಅಂತ ನೋಡೋಣ. ರಾಣಾಗೆ ಎನ್ಐಎ ಗ್ರಿಲ್. ಮುಂಬೈ ಸ್ಫೋಟದಲ್ಲಿ ರಾಣಾ ಪಾತ್ರ. ಉಗ್ರ ಹೆಡ್ಲಿ ಜೊತೆಗಿನ ನಂಟು. ಮುಂಬೈ ಸ್ಫೋಟಕ್ಕೆ ಹಣಕಾಸಿನ ನೆರವು. ಸ್ಫೋಟಕ್ಕೆ ಯಾವ ರೀತಿ ಪ್ಲಾನ್. ಐಎಸ್ಐ ಜೊತೆಗಿನ ಒಡನಾಟ. ಪಾಕ್ ಸಂಘಟನೆ ಜೊತೆಗಿನ ನಂಟು. ದೇಶದ ವಿವಿಧೆಡೆ ನಡೆದ ಸ್ಫೋಟದಲ್ಲಿ ಶಾಮೀಲು. ಕೇರಳಕ್ಕೆ ಭೇಟಿ ಕೊಟ್ಟ ಹಿನ್ನೆಲೆ ಬಗ್ಗೆಯೂ ಎನ್ಐಎ ಅಧಿಕಾರಿಗಳು ವಿಚಾರಣೆ ನಡೆಸ್ತಾ ಇದ್ದಾರೆ. ತಹವೂರ್ ರಾಣಾನನ್ನ ವಿಚಾರಣೆ ನಡೆಸುತ್ತಿರುವಂತಹ ಎನ್ಐಎ ಅಧಿಕಾರಿಗಳು ಮುಂಬೈ ಸ್ಫೋಟ ಮಾತ್ರ ಅಲ್ಲದೆ ಆತನ ಇತರ ಸಂಚುಗಳು ಏನು ಅನ್ನುವಂಥದ್ದನ್ನು ಕೂಡ ಪತ್ತೆ ಹಚ್ಚುವಂಥ ಕೆಲಸವನ್ನು ಮಾಡ್ತಿದ್ದಾರೆ. ಅಧಿಕಾರಿಗಳಿಗೆ ಸಿಕ್ಕಿರುವಂಥ ಪ್ರಾಥಮಿಕ ಮಾಹಿತಿಗಳ ಪ್ರಕಾರ ಮುಂಬೈ ಅಲ್ಲದೆ ಭಾರತದ ಬೇರೆ ಬೇರೆ ಪ್ರಮುಖ ನಗರಗಳಲ್ಲೂ ಕೂಡ ಆತ ಸ್ಫೋಟದ ಸಂಚನ್ನು ರೂಪಿಸಿದ್ದ ಅನ್ನುವಂಥದ್ದು ಕೂಡ ಗೊತ್ತಾಗ್ತಾ ಇದೆ. ಹೀಗಾಗಿ ಮುಂಬೈ ಸೇರಿದಂತೆ ಇತರ ಪ್ರಮುಖ ನಗರಗಳಿಗೂ ಕೂಡ ಆತನನ್ನು ಕೊಂಡೊಯ್ದು ಅಲ್ಲಿ ಸ್ಥಳ ಮಹಜರು ಮಾಡುವಂಥ ಲೆಕ್ಕಾಚಾರವನ್ನು ಕೂಡ ಈಗ ಅಧಿಕಾರಿಗಳು ಹಾಕಿದ್ದಾರೆ. ಕಸ್ಟಡಿಯಲ್ಲಿರುವ ರಾಣಾನನ್ನ ಎನ್ಐಎ ಪ್ರಧಾನ ಕಚೇರಿಯಲ್ಲಿ ಹೆಚ್ಚಿನ ಭದ್ರತೆಯ ಲಾಕಪ್ನಲ್ಲಿ ಇರಿಸಲಾಗಿದೆ. ಆತ ಸದ್ಯ ಸಿಸಿಟಿವಿ ಕ್ಯಾಮೆರಾಗಳ ಮೇಲ್ವಿಚಾರಣೆಯಲ್ಲಿ ಇದ್ದಾನೆ. ಲಾಕಪ್ನಲ್ಲೇ ಆಹಾರ ಮತ್ತು ಇತರ ಸವಲತ್ತುಗಳನ್ನು ವ್ಯವಸ್ಥೆ ಮಾಡಲಾಗ್ತಾ ಇದೆ. ವಿಚಾರಣೆಯಿಂದ ತಪ್ಪಿಸಿಕೊಳ್ಳಲು ಅವನು ಸ್ವಯಂ ಹಾನಿ ಮಾಡಿಕೊಳ್ಳದಂತೆ ವಿಶೇಷ ಮುನ್ನೆಚ್ಚರಿಕೆಗಳನ್ನು ತೆಗೆದುಕೊಳ್ಳಲಾಗ್ತಾ ಇದೆ. ತಹವೂರ್ ರಾಣಾ ಸದ್ಯಕ್ಕೆ ಎನ್ಐಎ ಕಸ್ಟಡಿಯಲ್ಲಿದ್ದಾನೆ. ಹೀಗಾಗಿ ದೆಹಲಿಯಲ್ಲಿರುವಂತಹ ಎನ್ಐಎ ಕೇಂದ್ರ ಕಚೇರಿಯಲ್ಲಿ ಆತನನ್ನು ತಂಗಲಿಕ್ಕೆ ವ್ಯವಸ್ಥೆಯನ್ನು ಕೂಡ ಮಾಡಲಾಗಿರುವಂಥದ್ದು. ಈ ಒಂದು ಕಚೇರಿಯಲ್ಲಿರುವಂಥ ಸೆಲ್ನಲ್ಲೇ ಆತನನ್ನು CCTV ಮೇಲ್ವಿಚಾರಣೆಯಲ್ಲಿ ಉಳಿದುಕೊಳ್ಳಿಕ್ಕೆ ವ್ಯವಸ್ಥೆಯನ್ನು ಮಾಡಲಾಗಿದೆ. ಊಟೋಪಚಾರ ಸೇರಿದಂತೆ ಎಲ್ಲ ಕಾರ್ಯಗಳಿಗೂ ಕೂಡ ಅಲ್ಲೇ ವ್ಯವಸ್ಥೆಯನ್ನು ಕೂಡ ಮಾಡಲಾಗಿರುವಂಥದ್ದು. ಇದರ ಜೊತೆಗೆ ಆತ ತನ್ನ ಜೀವಕ್ಕೆ ಯಾವುದೇ ರೀತಿಯಾದಂಥ ಹಾನಿಗಳು ಕೂಡ ಮಾಡ್ಕೊಳ್ಬಾರ್ದು ಅನ್ನುವಂಥ ಕಾರಣಕ್ಕೆ ವಿಶೇಷವಾಗಿ ಕಾಳಜಿ ವಹಿಸುವಂಥ ಕೆಲಸವನ್ನು ಕೂಡ ಮಾಡಲಾಗ್ತಾ ಇದೆ. ಇದೆಲ್ಲದರ ನಡುವೆ ರಾಣಾನನ್ನ ಅಮೆರಿಕದಿಂದ ಅಧಿಕಾರಿಗಳು ಭಾರತದ ವಿದೇಶಾಂಗ ಸಚಿವಾಲಯದ ಅಧಿಕಾರಿಗಳಿಗೆ ಹೇಗೆ ಹಸ್ತಾಂತರ ಮಾಡಿದ್ರು ಅನ್ನೋದು ಚರ್ಚೆ ಆಗ್ತಾ ಇದೆ. ಅಮೆರಿಕ ಸುಪ್ರೀಂ ಕೋರ್ಟ್ ಆದೇಶದ ಮೇರೆಗೆ ರಾಣಾನನ್ನ ಭಾರತಕ್ಕೆ ಹಸ್ತಾಂತರ ಮಾಡಲಾಗಿದ್ದು ಅದರ ಫೋಟೋಗಳನ್ನು ಅಮೆರಿಕ ನ್ಯಾಯಾಂಗ ಇಲಾಖೆಯೇ ಬಿಡುಗಡೆ ಮಾಡಿದೆ. ತಹವೂರ್ ರಾಣಾ ಸುತ್ತಲೂ ಪೊಲೀಸ್ ಅಧಿಕಾರಿಗಳು ಹಾಗೂ ಅಮೆರಿಕದ ಮಾರ್ಷಲ್ಸ್ ಇದ್ದು ರಾಣಾ ಸೊಂಟಕ್ಕೆ ಹಾಗೂ ಕಾಲಿಗೆ ಸರಪಳಿ ಹಾಕಿಯೇ ಹಸ್ತಾಂತರ ಮಾಡಲಾಗಿದೆ. ಫೋಟೋದಲ್ಲಿ ತಹವೂರ್ ರಾಣಾ ಅಮೆರಿಕದ ಜೈಲು ಖೈದಿಗಳ ಬಟ್ಟೆಯನ್ನು ಹಾಕಿದ್ದಾನೆ. ಅಮೆರಿಕದ ಮಾರ್ಷಲ್ಸ್ ಅಧಿಕಾರಿಗಳು ಆತನನ್ನ ಭಾರತದ ವಿದೇಶಾಂಗ ಸಚಿವಾಲಯದ ಅಧಿಕಾರಿಗಳಿಗೆ ಒಪ್ಪಿಸಿದ್ದಾರೆ. ಒಟ್ಟಲ್ಲಿ 26/11 ಮುಂಬೈ ದಾಳಿಯ ಮಾಸ್ಟರ್ ಮೈಂಡ್ ತಹವೂರ್ ರಾಣಾನನ್ನ ತಮ್ಮದೇ ಶೈಲಿಯಲ್ಲಿ ಬೆಂಡೆತ್ತಲು ಎನ್ಐಎ ಮುಂದಾಗಿದೆ. ಕಸಬ್ ಮಾದರಿ ರಾಣಾಗೂ ಗಲ್ಲು ಶಿಕ್ಷೆ ಕೊಡುವಂತೆ ಕೂಗು ಹೆಚ್ಚಾಗಿದೆ. ಬ್ಯೂರೋ ರಿಪೋರ್ಟ್, ಪಬ್ಲಿಕ್ ಟಿವಿ.